ಹಾಯ್ ನಮಸ್ಕಾರ ಎಲ್ರಿಗೂ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಜು ಸಂಜಯ್ ರಿಯಲಿಸ್ಟಿಕ್. ನಾಳಿನ ಪಂದ್ಯ ನಿಮಗೆಲ್ಲರಿಗೂ ಗೊತ್ತೇ ಇದೆ. ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಟೇಕಿಂಗ್ ಆನ್ ಡೆಲ್ಲಿ ಕ್ಯಾಪಿಟಲ್ಸ್ ಇನ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತದೆ ಮ್ಯಾಚ್. ಸೊ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅಂದ ತಕ್ಷಣ ಸ್ವಲ್ಪ ಗೊಂದಲ ಇದ್ದೇ ಇರುತ್ತೆ. ಬಿಕಾಸ್ ಯಾಕಂದರೆ ಹೋಮ್ ಗ್ರೌಂಡಲ್ಲಿ ರೆಕಾರ್ಡ್ ತುಂಬಾ ಕೆಟ್ಟದಾಗಿದೆ. ನಾಳೆ ಅಟ್ಲೀಸ್ಟ್ ಅದನ್ನು ಹೆಂಗಾದರೂ ಮಾಡಿ ಅಟ್ಲೀಸ್ಟ್ ಡೆಲ್ಲಿ ಮೇಲೆ ಗೆದ್ದುಬಿಟ್ಟು ಅದನ್ನು ಸರಿಪಡಿಸುತ್ತಾ ನೋಡೋಣ. ನಾಳೆ ಗೆದ್ದರೆ ಇನ್ಕೇಸ್ ಈ ಸೀಸನ್ನ ಹೋಮ್ ಗ್ರೌಂಡ್ನ ಫಸ್ಟ್ ವಿನ್ ಆಗುತ್ತೆ. ಸೊ ಇಲ್ಲಿವರೆಗೂ ಆಡಿದಂಥ ಚೆನ್ನೈ ವಿರುದ್ಧ ಚೆನ್ನೈನಲ್ಲೇ ಸೋಲಿಸಿದ್ರು, ಆ್ಯಂಡ್ ಮುಂಬೈ ವಿರುದ್ಧ ಮುಂಬೈನಲ್ಲೇ ಸೋಲಿಸಿದ್ರು, ಆ್ಯಂಡ್ ಕೋಲ್ಕತ್ತಾ ವಿರುದ್ಧ ಕೋಲ್ಕತ್ತಾದಲ್ಲೇ ಸೋಲಿಸಿದ್ರು. ಮೂರು ತಂಡಗಳು ಸೊ ಮೂರಕ್ಕಿಂತ ಹೆಚ್ಚು ಬಾರಿ ಚಾಂಪಿಯನ್ ಆದಂಥ ತಂಡಗಳು ಅವ್ರ ಮನೆ ಅಂಗಳದಲ್ಲೇ ಸೋಲ್ಸ್ಬಿಟ್ಟು ಇವಾಗ ಮತ್ತೆ ವಾಪಸ್ ಬೆಂಗಳೂರಿಗೆ ಬಂದು ಸೊ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಎದುರಿಸ್ತಾ ಇದ್ದಾರೆ. ಸೊ ನೋಡೋಣ ನಾಳಿನ ಪಂದ್ಯಕ್ಕೆ ಏನಾದರೂ ಮಹತ್ತರವಾದಂಥದ್ದು ಬದಲಾವಣೆ ಆಗ್ಬೋದಾ? ಬಿಕಾಸ್ ಯಾಕೆಂದರೆ ಲಿಯಾಮ್ ಲಿವಿಂಗ್ಸ್ಟನ್ ಅವರು ಲಾಸ್ಟ್ ಮ್ಯಾಚ್ ಆಡಿಲ್ಲ. ಹೌದು, ಲಾಸ್ಟ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೌದು GT ವಿರುದ್ಧ ತುಂಬ ಚೆನ್ನಾಗಿ ಆಡಿದ್ರು. ಬಟ್ ಅವ್ರ ಸ್ಪಿನ್ಗೆ ಸ್ವಲ್ಪ ಟ್ರಬಲ್. ಅವ್ರ ಸ್ಪಿನ್ಗೆ ಅಷ್ಟೊಂದು ರೆಕಾರ್ಡ್ ಇಲ್ಲ, ಅವ್ರದ್ದು ಅಷ್ಟೊಂದು ಹೇಳ್ಕೊಳ್ಳೋಷ್ಟು. ಸೊ ಇಂಥ ಬ್ಯಾಟಿಂಗ್ ಪಿಚ್ ಕೊಟ್ಟರು ಅವರು ಸ್ಪಿನ್ಗೆ ಅಷ್ಟು ಆಡಲ್ಲ. ಬಟ್ ಸ್ಟಿಲ್ ರಶೀದ್ ಖಾನ್ ಆ್ಯಂಡ್ ಸಾಯಿ ಕಿಶೋರ್ಗೆ ತುಂಬ ಚೆನ್ನಾಗಿ ಜಡ್ಜ್ ಮಾಡಿ ಸೊ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು ಗುಜರಾತ್ ವಿರುದ್ಧ. ನೋಡೋಣ, ಯಾವುದೇ ರೀತಿ ಚೇಂಜಸ್ ಕಾಣಲ್ಲ ಅಂತ ನಾನು ಕೂಡ ಅಂದ್ಕೊಳ್ತಾ ಇದ್ದೀನಿ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಬಗ್ಗೆ ಮಾತಾಡಬೇಕು ಅಂತಂದರೆ ಸೊ ಡೆಲ್ಲಿ ಅವರು ಅಷ್ಟೇ ಸೊ ಆಡಿರೋ ಮೂರು ಪಂದ್ಯನೂ ಗೆದ್ಕೊಂಡು 4ನೇ ಪಂದ್ಯ ಆಡೋಕ್ಕೆ ಸೊ ಇವಾಗ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬರ್ತಾ ಇದ್ದಾರೆ. ಸೊ ಇವರು ಕೂಡ ಒಂದು ಅತ್ಯುತ್ತಮವಾದಂಥ ಒಂದು ಸ್ಟ್ರಾಂಗ್ ಟೀಮ್ ಆಗಿದೆ ಈ ಬಾರಿ. ಯಾವುದೇ ರೀತಿ ಅಲ್ಲಗಳೆಯುವಂತಿಲ್ಲ. ಬಿಕಾಸ್ ಯಾಕೆಂದರೆ ಈ ಬಾರಿ ಇರ್ತಕ್ಕಂಥ ಎಲ್ಲ ಟೀಮ್ಗಳು ಅಷ್ಟೇ ಎಲ್ಲ ಟೀಮ್ಗಳು ತುಂಬಾ ಸ್ಟ್ರಾಂಗ್ ಆಗಿದೆ. ಸೊ ಡೆಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಸೊ ನಾಳೆ ಕೂಡ ಒಂದು ಏನಂತಾರೆ ಒಂದು ಒಳ್ಳೆ ಫೈಟ್ ಆಗಿ ಮ್ಯಾಚ್ ವಿನ್ ಆಗುತ್ತೆ. ಬಟ್ ಫೈನಲಿ ವಿನ್ ಆಗೋದು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಅಂತ ನನಗೆ ಅನಿಸ್ತಾ ಇದೆ. ಹೋಪ್ RCB ವಿನ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ. ಆ್ಯಂಡ್ ಇಲ್ಲಿ ಏನಾದರೂ ಲಿಯಾಮ್ ಲಿವಿಂಗ್ಸ್ಟನ್ ಅವ್ರ ಜಾಗದಲ್ಲಿ ಏನಾದರೂ ಜೇಕಬ್ ಬೆಥೆಲ್ ಅವ್ರನ್ನ ನೋಡ್ತಾ ಇದ್ದಾರೆ ಅಂತಂದು ನಾನು ಕೂಡ ಕಾಯ್ತೀನಿ. ಬಟ್ ಅಷ್ಟೊಂದೇನು ಚೇಂಜಸ್ ಕಾಣಲ್ಲ ನನ್ನ ಪ್ರಕಾರ. ಇನ್ ಕೇಸ್ ಏನಾದರೂ ಚೇಂಜ್ ಆದರೆ ಜೇಕಬ್ ಬೆಥೆಲ್ ಅವರಿಗೆ ಚಾನ್ಸ್ ಕೊಡ್ಬೋದು, ಅಥವಾ ಇಂಪ್ಯಾಕ್ಟ್ ಪ್ಲೇಯರ್ ಜಾಗದಲ್ಲಿ ಏನಾದರೂ ಸ್ವಸ್ತಿಕ್ ಚಿಕಾರ ಅವ್ರನ್ನ ನೋಡ್ಬೋದು. ಇನ್ ಕೇಸ್ ಏನಾದರೂ ಚೇಂಜಸ್ ಕಾಣಿಸ್ತು ಅಂದರೆ, ಮೈನರ್ ಚೇಂಜಸ್ ಕಾಣಿಸ್ತು ಅಂದರೆ. ಅದು ಬಿಟ್ಟರೆ ಮತ್ತೆ ಯಾವುದೇ ರೀತಿ ಚೇಂಜಸ್ ಕಾಣಲ್ಲ. ಇನ್ನು ಡೆಲ್ಲಿ ತಂಡದ ಬಗ್ಗೆ ಮಾತಾಡಬೇಕು ಅಂತಂದರೆ ಡೆಲ್ಲಿಯಲ್ಲಷ್ಟು ಕೂಡ ಯಾವುದೇ ರೀತಿ ಮಹತ್ವದ ಬದಲಾವಣೆ ಕಾಣಲ್ಲ. ಬಟ್ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂತಂದರೆ ಇಲ್ಲಿ ನಮ್ಮ RCB ತಂಡದ ಮಾಜಿ ಆಟಗಾರ ಫಾಫ್ ಡು ಪ್ಲೆಸಿಸ್ ಅವರು ಇವಾಗ ಆಲ್ರೆಡಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ತುಂಬಾನೇ ಹರಿದು ಕುಡಿದು ಬಿಟ್ಟಿದ್ದಾರೆ. ಬಿಕಾಸ್ ಯಾಕಂದರೆ ಅವರು ಕಳೆದ 3 ಸೀಸನ್ನಿಂದ ನಮ್ಮ RCB ತಂಡದ ವಿರುದ್ಧ ನಮ್ಮ RCB ತಂಡದ ಪರವಾಗಿ ಆಡ್ತಾ ಇದ್ರು. ಸೊ ಈ ಬಾರಿ ಅವರು ಆಪೋಸಿಟ್ ಆಡ್ತಾ ಇದ್ದಾರೆ, ಅಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಆಡ್ತಾ ಇದ್ದಾರೆ. ಸೊ ಪಿಚ್ ಬಗ್ಗೆ ಗೊತ್ತಿರುತ್ತೆ, ಇಲ್ಲಿ ಯಾವ ಥರ ಪಿಚ್ ಬಿಹೇವಿಯರ್ ಆಗುತ್ತೆ ಆ್ಯಂಡ್ ಬಾಲ್ ಯಾವ ರೀತಿ ಟರ್ನ್ ಆಗುತ್ತೆ ಆ್ಯಂಡ್ ಎಲ್ಲ ತಿಳ್ಕೊಂಡಿರ್ತಾರೆ. ಸೊ ಹಾಗಾಗಿ ನೋಡಬೇಕು, ಒಂದು ಒಳ್ಳೆ ಫೈಟ್ ಆಗೋ ಒಂದು ಚಾನ್ಸ್ ಇದೆ ಮ್ಯಾಚ್. ಆ್ಯಂಡ್ ಎಸ್ಪೆಷಲಿ ನಮ್ಮ ಕನ್ನಡಿಗರಾದಂಥ ಒಂದು KL ರಾಹುಲ್ ಕೂಡ ಇದ್ದಾರೆ. ಅವರು ಕೂಡ ಲಾಸ್ಟ್ ಮ್ಯಾಚ್ ಚೆನ್ನೈ ವಿರುದ್ಧ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ದಾರೆ. ನೋಡಬೇಕು ಯಾವ ರೀತಿ ಅದನ್ನು ತಪ್ಪಿಸ್ತಾರೆ ನಾಳೆ ನಮ್ಮ RCB ತಂಡದ ಬೌಲರ್ಸ್, ಎಸ್ಪೆಷಲಿ ಹೇಜಲ್ವುಡ್ ಆ್ಯಂಡ್ ಭುವನೇಶ್ವರ್ ಕುಮಾರ್. ಬಿಕಾಸ್ ಪವರ್ ಪ್ಲೇನಲ್ಲಿ ಇವರಿಬ್ಬರದು ಮೇಜರ್ ಆಗುತ್ತೆ. ಬಿಕಾಸ್ ಯಾಕಂದರೆ ಪವರ್ ಪ್ಲೇನಲ್ಲಿ ನಮ್ಮದು ಈಗ ರೆಕಾರ್ಡ್ ಇರೋದೇ ಈ ಸೀಸನಲ್ಲಿ ಪವರ್ ಪ್ಲೇನಲ್ಲಿ ವಿಕೆಟ್ ತೆಗೆದಿರೋದ್ರಿಂದ. ಸೊ ಮುಂಬೈ ವಿರುದ್ಧ ಅಷ್ಟೇ ಕೂಡ 2 ವಿಕೆಟ್ ತೆಗೆದ್ವಿ. ಯಶ್ ದಯಾಳ್ ಅವರು, ರೋಹಿತ್ ಶರ್ಮಾ ವಿಕೆಟ್ ತೆಗೆದ್ರು, ಆ್ಯಂಡ್ ಹೇಜಲ್ವುಡ್ ಅವರು ರಾನ್ ರಿಕರ್ಟನ್ ವಿಕೆಟ್ ತೆಗೆದ್ರು. ಸೊ ಅದೇ ರೀತಿ ಸೊ ಈ ಬಾರಿ ಡೆಲ್ಲಿ ವಿರುದ್ಧ ಆದಷ್ಟು ಬೇಗ ಪವರ್ ಪ್ಲೇನಲ್ಲಿ ವಿಕೆಟ್ ತೆಗೆಯಲ್ಲ. ಅವ್ರ ಕಡೆ ಕೂಡ ತುಂಬ ಚೆನ್ನಾಗಿ ಬೌಲರ್ಸ್ ಇದ್ದಾರೆ. ಸೊ ಮಿಚೆಲ್ ಸ್ಟಾರ್ಕ್ ಇದ್ದಾರೆ, ಕುಲ್ದೀಪ್ ಯಾದವ್ ಇದ್ದಾರೆ, ಎಲ್ಲ ಅತ್ಯುತ್ತಮವಾದಂಥ ಒಂದು ಇಂಟರ್ನ್ಯಾಷನಲ್ ಬೌಲರ್ಸ್ ಕೂಡ ಇದ್ದಾರೆ. ಸೊ ಒಳ್ಳೆ ಮ್ಯಾಚ್ ಆಗುತ್ತೆ ಅಂತ ನಾನು ಕೂಡ ವೇಟ್ ಮಾಡ್ತೀನಿ. ಹೋಪ್ ನಮ್ಮ RCBನೇ ವಿನ್ ಆಗುತ್ತೆ ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ. ನಿಮಗೆ ಏನಾದರೂ RCB ಫ್ಯಾನ್ಸ್ ಯಾರು ನೋಡ್ತಾ ಇದ್ದಾರೆ, RCB ಫ್ಯಾನ್ಸ್ ಆಗಿದ್ರೆ ದಯವಿಟ್ಟು RCB ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಹೂ ವಿಲ್ ವಿನ್ ದಿಸ್ ಮ್ಯಾಚ್, ನಿಮಗೆ ಏನು ಅನಿಸುತ್ತೆ ಈ ಮ್ಯಾಚ್ ಯಾರು ವಿನ್ ಆಗ್ತಾರೆ ಅನ್ನೋದು ಕೂಡ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಇವಾಗಲೇ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತಾ ಇರೋಣ. ಆ್ಯಂಡ್ ಇದೇ ರೀತಿ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್.